ದರ್ಶನ್ ಶಿಫ್ಟ್ ವೇಳೆ ಬೆಂಗಾವಲು ಪಡೆ ಎಷ್ಟು ಮಟ್ಟಿಗೆ ಅಲ್ಲಿ ವೈಫಲ್ಯ ಆಯ್ತು ಅಂತಂದ್ರೆ ಸ್ಟೈಲಿಶ್ ಲುಕ್ ನಲ್ಲಿ ದರ್ಶನ್ ಎಂಟ್ರಿ ಆಗುತ್ತೆ. ಪೊಲೀಸ್ ಬೆಂಗಾವಲು ವಾಹನ ಸಿಬ್ಬಂದಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಟಿವಿ9 ವರದಿ ಬೆನ್ನಲ್ಲೇ ಬೆಂಗಾವಲು ಸಿಬ್ಬಂದಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ನೀವು ಹೇಗೆ ಕರ್ಕೊಂಡು ಬರ್ತೀರಾ, ಒಬ್ಬ ಖೈದಿಯ ಹಾಗೆ ಸಾಮಾನ್ಯ ಖೈದಿಯ ಕರ್ಕೊಂಡು ಬರಬೇಕಾಗಿತ್ತು. ಆದರೆ ಬಂದಿಖಾನೆಯ ಉತ್ತರ ವಿಭಾಗದ ಡಿಐಜಿಯಿಂದ ಕ್ರಮ. ಸ್ಟೈಲಿಶ್ ಲುಕ್ ನಲ್ಲಿ ಬಳ್ಳಾರಿಗೆ ಎಂಟ್ರಿ ನೀಡಿದಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅವರಿಗೆ ಸೂಚನೆ ನೀಡಲಾಗಿದೆ. ಅಂದ್ರೆ ಯಾರು ಈ ರೀತಿ ಕರ್ಕೊಂಡು ಬಂದ್ರು, ಆನ್ ದ ವೇ ಎಸ್ಕಾಟ್ ಏನ್ ಬಂದ್ರು, ಅವರ ಬಗ್ಗೆ ಕೂಡ ಡಿಐಜಿ ಈಗಾಗಲೇ ಟಿವಿ9 ಜೊತೆ ಕೆಲವು ಹೊತ್ತಿನ ಹಿಂದೆ ಅಷ್ಟೇ ಮಾತನಾಡ್ತಾ ಇದ್ರು. ಈ ಕೂಲಿಂಗ್ ಗ್ಲಾಸ್ ಹಾಕೊಂಡಿರೋದಿರ್ಬೋದು, ಟಿ ಶರ್ಟ್ ಹಾಕೊಂಡು ಏನು ಒಂದು ರೆಸಾರ್ಟ್ಗೆ ಬರೋ ರೀತಿಯಾಗಿ ಅಥವಾ ಯಾವುದಾದ್ರೂ ಒಂದು ಪಿಕ್ನಿಕ್ಗೆ ಬರೋ ರೀತಿಯಾಗಿ ಬರೋಕ್ಕೆ ಅವಕಾಶ ಇಲ್ಲ. ಸಾಮಾನ್ಯ ಖೈದಿಗೆ ಮಾತ್ರ ಅವಕಾಶ, ಏನು ಹೇಗೆ ಬರೋದು ಆ ರೀತಿ ಮಾತ್ರ ಅವಕಾಶ ಇದೆ. ಇದು VIP ಟ್ರೀಟ್ಮೆಂಟ್ ಅಥವಾ ಎಂಟರ್ ಆಗುವ ಸಂದರ್ಭದಲ್ಲಿ ಇದಕ್ಕೆಲ್ಲ ಅವಕಾಶವನ್ನ ಕೊಡುವಂಥದ್ದಿಲ್ಲ. ಸೊ ಬಂದಿಖಾನೆಯ ಉತ್ತರ ವಿಭಾಗದ ಡಿಐಜಿ ಈ ಒಂದು ಕ್ರಮದ ಬಗ್ಗೆ ಹೇಳಿದ್ದಾರೆ.